ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬಿಡದಿ ಟೌನ್ಶಿಪ್ ವಿವಾದ ಇದೀಗ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗ್ಬಿಟ್ಟಿದೆ. ಕಾಂಗ್ರೆಸ್ ಮತ್ತು ದೋಸ್ತಿ ಪಕ್ಷಗಳ ನಡುವೆ ಪೋಸ್ಟರ್ ವಾರ್ಗೆ ಸಾಕ್ಷಿಯಾಗಿದೆ. ದೋಸ್ತಿ ಪಡೆ ಹೋರಾಟಕ್ಕೆ ಮುಂದಾಗ್ತಾ ಇದ್ದಂತೆ ಅವರನ್ನ ಅವಹೇಳನ ಮಾಡುವಂತಹ ಪೋಸ್ಟರ್ ಅಂಟಿಸಿದ್ದು ಹೊಸ ವಿವಾದವನ್ನ ಹುಟ್ಟುಹಾಕಿದೆ. ಇತ್ತ ಬಿಜೆಪಿ ಕೂಡ ಇವತ್ತು ನಿಯೋಗದೊಂದಿಗೆ ಬಿಡದಿ ಪ್ರದಕ್ಷಿಣೆ ಹಾಕಿತು. ಬಿಡದಿ ಟೌನ್ಶಿಪ್ ಹೋರಾಟದಲ್ಲಿ ತಾರಕಕ್ಕೇರಿದ ಪಾಲಿಟಿಕ್ಸ್. ಕೇಂದ್ರ ಸಚಿವ ಎಚ್ಡಿಕೆ ಕುಟುಂಬದ ವಿರುದ್ಧ ಪೋಸ್ಟರ್ ವಾರ್. ನೋಡಿದ್ರಲ್ಲ, ಒಂದೊಂದು ಪೋಸ್ಟರ್ಗಳನ್ನ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಒಂದೆಡೆ ಸರ್ಕಾರದ ವಿರುದ್ಧ ಅನ್ನದಾತರ ಹೋರಾಟ ತಾರಕಕ್ಕೇರಿದೆ. ಇದರ ನಡುವೆ ರಾಜಕೀಯ ಕೆಸರೆರಚಾಟವು ಜೋರಾಗಿದೆ. ಬಿಡದಿ ಟೌನ್ಶಿಪ್ ನಿರ್ಮಾಣ ಸರ್ಕಾರಕ್ಕೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಅದರಲ್ಲೂ ಡಿಕೆ ಶಿವಕುಮಾರ್ ಸಿಎಂ ಆಗ್ತಿದ್ದಂತೆ ಅನ್ನದಾತರ ವಿರೋಧದ ನಡುವೆಯೂ ಭೂ ಸ್ವಾಧೀನ ಪ್ರಕ್ರಿಯೆಗೆ ಕೈ ಹಾಕಿದ್ದಾರೆ. ಇದನ್ನು ವಿರೋಧಿಸಿ ರೈತರ ಹೋರಾಟಕ್ಕೆ ದೋಸ್ತಿ ನಾಯಕರು ಸಾಥ್ ನೀಡಿದ್ದು ರಾಜಕೀಯ ಮೇಲಾಟಗಳು ಶುರುವಾಗಿವೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಮತ್ತು ದೋಸ್ತಿ ಪಕ್ಷದ ನಡುವೆ ಪೋಸ್ಟರ್ ವಾರ್ಗೆ ಸಾಕ್ಷಿಯಾಗಿದೆ. ಬಿಡದಿಯಲ್ಲಿ ಅನಿತಾ ಕುಮಾರಸ್ವಾಮಿ ಹಾಗೂ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಪೋಸ್ಟರ್ ಅಂಟಿಸಿ 100 ಎಕರೆ ಆಸ್ತಿಯನ್ನ ಮಾಡಿರ್ತಾರೆಂದು ಆರೋಪಿಸಿದ್ದು ಈ ಪೋಸ್ಟರ್ಗಳು ಹೊಸ ಚರ್ಚೆಯನ್ನ ಹುಟ್ಟುಹಾಕಿವೆ. ಜೆಡಿಎಸ್ ಮಾತ್ರವಲ್ಲ, ಬಿಜೆಪಿ ನಾಯಕರ ಬಗ್ಗೆಯೂ ವ್ಯಂಗ್ಯಭರಿತ ಪೋಸ್ಟರ್ ಅಂಟಿಸಿದ್ದು ಕಂಡುಬಂದ್ವು. ಪೋಸ್ಟರ್ ವಾರ್ಗೆ ಕೇಂದ್ರ ಸಚಿವ ಎಚ್ಡಿಕೆ ಟಾಂಗ್. ಸಿಎಂ ಆದ್ರೂ ಆ ಖಯಾಲಿ ಬಿಟ್ಟಿಲ್ಲ, ಡಿಕೆಶಿಗೆ ಕೌಂಟರ್. ತಮ್ಮ ಕುಟುಂಬದ ವಿರುದ್ಧ ಪೋಸ್ಟರ್ ಅಭಿಯಾನಕ್ಕೆ ಕೇಂದ್ರ ಸಚಿವ ಎಚ್ಡಿಕೆ ಸೈಲೆಂಟ್ ಆಗಿಯೇ ಕೌಂಟರ್ ಕೊಟ್ಟಿದ್ದಾರೆ. ಸಿಎಂ ಆದ ಮೇಲಾದ್ರೂ ಪೋಸ್ಟರ್ ಅಂಟಿಸೋದು ಬಿಡ್ತಾರೆ ಅನ್ಕೊಂಡಿದ್ದೆ, ಆದ್ರೆ ಆ ಖಯಾಲಿ ಬಿಟ್ಟಿಲ್ಲ ಅಂತ ಪರೋಕ್ಷವಾಗಿ ಸಿಎಂ ಡಿಕೆಶಿ ವಿರುದ್ಧ ಕಿಡಿಕಾರಿದ್ರು. ಅದಷ್ಟೇ ಅಲ್ಲ, ನನ್ನ ಹೆಸರು ಹೇಳ್ಕೊಂಡು ಭೂಮಿ ಲಪಟಾಯಿಸುವ ಕೆಲಸ ಮಾಡ್ತಿದ್ದಾರೆ ಅಂತ ಸಿಎಂ ಡಿಕೆಶಿಗೆ ಕೌಂಟರ್ ಕೊಟ್ರು. ನೀತಾ ಮೇಡಮ್ ಅವ್ರದ್ದು 36-37 ಎಕರೆ ತಗೊಂಡವ್ರೆ. ಖರೀದಿ ಮಾಡಿರೋ ಜಮೀನ ಯಾವನೋ ಪೋಸ್ಟ್ ಹಾಕೊಂಡು ಅವ್ರ ಹೆಸರಿನಲ್ಲಿ ಹಾಕ್ಬಿಟ್ಟು ನನಗೆ ಜಮೀನು ಕೊಡಿಂದರೆ ಬೆನಗಾನಹಳ್ಳಿಲಿ ಸತ್ತೋದವ್ರು ಹೆಬ್ಬೆಟ್ಟು ತೋರಿಸಿ ಜಮೀನು ತಗೊಂಡಂಥ ವ್ಯಕ್ತಿ ಈ ಪೋಸ್ಟನ್ನ ಈಗ ಅವ್ರ ಬೆಂಬಲಿಗೆ ಹೇಳಿ ಹಾಕ್ಸ್ಕೊಂಡು ಇದರಲ್ಲಿ ಪ್ರಚಾರ ಮಾಡ್ತೀನಿ ಅಂದರೆ ಜನ ಹೌದಪ್ಪ, ನನ್ನ ಕಾಲದಲ್ಲಿ ಇದು ಮಾಡಬೇಕು ಅಂತ ಹೊರಟಿದ್ದು ನಿಜ. ನಾನು ಮಾಡಲೇಬೇಕು ಅಂತಿದ್ದರೆ 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ತಕ್ಷಣ ನಾನು ಕ್ರಮ ತಗೋತಿದ್ದೆ. ಆ ರೀತಿ ಇದ್ದಿದ್ರೆ ಯಾತಕ್ಕೆ ನಾನು 2ನೇ ಬಾರಿ ಇದ್ನಲ್ಲ, ಯಾಕೆ ಮಾಡಲಿಲ್ಲ? ಮಾಡೋದಾಗಿದ್ರೆ ಆಗ ಮಾಡಿಬಿಡುವೆ. ನನ್ನ ಹೆಸರನ್ನ ಹೇಳ್ಕೊಂಡು ದುಡ್ಡು ಹೊಡೆಯೋ ಕೆಲಸಕ್ಕೆ, ಭೂಮಿ ಲಪಟಾಯಿಸೋ ಕೆಲಸಕ್ಕೆ ಇವತ್ತು ನನ್ನ ಹೆಸರನ್ನು ಉಪಯೋಗ ಮಾಡ್ಕೊಂಡು ಹೊರಟವ್ರೆ. ಬಿಡದಿ ಟೌನ್ಶಿಪ್ ವ್ಯಾಪ್ತಿಯ ಗ್ರಾಮಗಳಿಗೆ ಬಿಜೆಪಿ ನಿಯೋಗ ಭೇಟಿ. ರೈತರ ಜೊತೆ ಸಮಾಲೋಚನೆ, ಸರ್ಕಾರಕ್ಕೆ ಬಿಜೆಪಿ ನಾಯಕರ ತರಾಟೆ. ಬಿಡದಿ ಟೌನ್ಶಿಪ್ ವಿರುದ್ಧ ಹೋರಾಟ ತೀವ್ರಗೊಂಡಿದ್ದು ಭೂಸ್ವಾಧೀನ ವಿರೋಧಿಸಿ ಕಮಲ ಪಡೆ ಕೂಡ ಹೋರಾಟಕ್ಕೆ ಧುಮುಕಿದೆ. ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ಭೂಸ್ವಾಧೀನ ಪ್ರಕ್ರಿಯೆಗೆ ಅಂತಿಮ ಅಧಿಸೂಚನೆಯಾಗಿರೋ ಕೆಂಪಯ್ಯನಪಾಳ್ಯ, ವಡೇರಹಳ್ಳಿ, ಮಂಡಲಹಳ್ಳಿಗೆ ಭೇಟಿ ನೀಡಿ ಸ್ಥಳೀಯ ರೈತರ ಜೊತೆ ಸಮಾಲೋಚನೆ ನಡೆಸಿದರು. ರೈತರ ಜೊತೆ ಸಮಾಲೋಚನೆ ನಡೆಸಿ ಮಾತನಾಡಿದ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ಬಲವಂತವಾಗಿ ರೈತರ ಜಮೀನು ಕಸಿಯುವ ಕೆಲಸ ಆಗ್ತಿದ್ದು ರೈತರ ಜೊತೆ ಚೆಲ್ಲಾಟ ಆಡಲು ನಾವು ಬಿಡೋದಿಲ್ಲ ಅಂತ ಸಿಎಂ ಡಿಕೆಶಿಗೆ ವಿಜಯೇಂದ್ರ ಎಚ್ಚರಿಕೆ ನೀಡಿದ್ರು. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಈ ಯೋಜನೆ ಮಾಡೋಲ್ಲ ಅಂತ ಭರವಸೆ ನೀಡಿದ್ರು. ರಾಜ್ಯದ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯದ ಮುಖ್ಯಮಂತ್ರಿಗಳಿಗಿದ್ರೆ ಯಾವ ಕೈಗಾರಿಕೆಗಳನ್ನು ತರಬೇಕು, ಯಾವ ನೀವು ಟೌನ್ಶಿಪ್ ಮಾಡಬೇಕು, ಬನ್ನಿ ಉತ್ತರ ಕರ್ನಾಟಕಕ್ಕೆ ಕೊಡಿ, ಅವರಿಗೆ ಬರ್ತಕ್ಕಂಥವ್ರಿಗೆ ಕಾಂಪನ್ಸೇಷನ್ ಕೊಡಿ, ಇನ್ಸೆಂಟಿವ್ಸ್ ಕೊಡಿ. ಉದ್ಯೋಗನೂ ಸೃಷ್ಟಿ ಆಗ್ತದೆ, ಯುವಕರಿಗೆ ಉದ್ಯೋಗನೂ ಕೂಡ ಸಿಗ್ತದೆ.
ರಾಜ್ಯ ಅಭಿವೃದ್ಧಿನೂ ಕೂಡ ಆಗ್ತದೆ. ಆದರೆ ಫಲವತ್ತಾಗಿರ್ತಕ್ಕಂಥ ರೈತರ ಜಮೀನನ್ನ ಬಿಡದಿಯಲ್ಲ ಎಲ್ಲೂ ಕೂಡ ಕಸಿದ್ಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ. ಇದೆಲ್ಲ ಆಗೋ ಅಷ್ಟೊತ್ತಿಗೆ ನೀನ್ ಬುದ್ಧಲಿ ಪೂಜೆ ಮಾಡೋ ಅಷ್ಟೊತ್ತಿಗೆ ನಿನ್ ಟರ್ಮ್ ಮುಗಿದೋಗಿರ್ತೈತೆ. ಬಿಜೆಪಿ ಅಷ್ಟೊತ್ತು ಬಂದ್ಬಿಟ್ಟಿರ್ತೈತೆ, ಸರ್ಕಾರ NDA ಸರ್ಕಾರ ಬಂದ್ಬಿಟ್ಟಿರ್ತದೆ, ಬಿಜೆಪಿ JDS ಸರ್ಕಾರ. ನಾವು ಹೇಳ್ಬಿಟ್ಟಿದ್ದೀವಿ, ನಾವು ಹೇಳಿದ್ದೀವಿ, ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ನಾವು ಈ ಪ್ರಾಜೆಕ್ಟ್ ಅನ್ನ ನಾವಿವತ್ತು ಭರವಸೆ ಕೊಡ್ತಾ ಇದ್ದೀರಿ, ನಾವು ಮಾಡಲ್ಲ ಮಾಡಲ್ಲ ಮಾಡಲ್ಲ, ನಮ್ಮ ಸರ್ಕಾರ ಬಂದಾಗ ಮಾಡಲ್ಲ. ಅದೇನೇ ಇರಲಿ, ಬಿಡದಿ ಟೌನ್ಶಿಪ್ ವಿವಾದ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಲೇ ಇದೆ. ಇದೀಗ ವಿರೋಧ ಪಕ್ಷಗಳು ಹೋರಾಟಕ್ಕಿಳಿದಿರೋ ಕಾರಣ ಬಿಡದಿ ಟೌನ್ಶಿಪ್ ದಂಗಲ್ ಮುಂದಿನ ದಿನಗಳಲ್ಲಿ ಮತ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಅನ್ನೋ ಪ್ರಶ್ನೆ ಮೂಡಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.